ಇಲ್ಲ. ಅದು ಇರಬಾರ್ದು ಆಕ್ಚುಲಿ, ಇದ್ರೆ ಅದು ತಪ್ಪು ಅಂತಾರೆ. ಅಂತ ಜಾತಿ ಇದಲ್ಲ ಅಂತ. ಅಂದ್ರೆ ಈಗಿನ ಹಳೆ ಇದ್ರಲ್ಲಿ ಪಾತಾಳ ಸುಳಿ ಕಟ್ಟಿದ್ರೆ ಅವ್ರು ಪಾತಾಳಕ್ಕೆ ಸೇರ್ಕೊಂಡಂಗೆ ಅಂತ ಓನರ್ ಸಾಕೋನ್ಗೆ ಇಲ್ಲ ಅಂತ. 8 ಅಲ್ಲಿ ಇರ್ತದೆ ಸಣ್ಣ ಕರುನಲ್ಲಿ. ಇದು ನೋಡಿ 8 ಅಲ್ಲೂ ಬಂದು ಬಿದ್ದಾಗ ಕಡೆಯಲ್ಲು ಅಂತ, ಅಲ್ಲಿಗೆ ಒಂದು ಪ್ರಾಯಕ್ಕೆ ಬಂದು ಅಂತ. ಕಣ್ಣಿನ ಮಧ್ಯೆ ಬಂದ್ರೆ ತಪ್ಪು. ಇಲ್ಲಿ ಮುಖಂಡ ಅಂತ ಮುಖಂಡ ಸುಳಿ ಅಂತ ಕಟ್ಟೋಲ್ಲ ಸುಳಿ. ಇಲ್ಲಿ ಮತ್ತೆ ಇಲ್ಲಿ ಗುಂಡಿಗೆ ಸುಳಿ ಅಂತ, ಇಲ್ಲಿ ಏನಾದ್ರು ಇದ್ರೆ ನೀರಿಗೆ ಸುಳಿ ಒಂದು, ಇಲ್ಲಿ ಬಂದ್ರೆ ಕೀಲ್ ಸುಳಿ ಅಂತ ಬೀಳ್ತದೆ. ಆವಾಗ 2 ಲೋರಿ ಅಂತೀವಿ. 2 ಲೋರಿ ಅಬ್ಬಿರಾಗಿ ಚಾಂಪಿಯನ್ಗೆ ಅಂತ ಪಾತಾಳ ಸುಳಿ ಅಂತ ಇಲ್ಲಿ ಕೆಳಗೆ. ಆಗ ಏನೋ ತಕ್ಷಣ ಏನ್ ಮಾಡ್ತೀವಿ, ನಾವು ಅಲ್ಲಿ ನೋಡ್ತೀವಿ, ಸುಳಿ ನೋಡ್ತೀವಿ, ಕಾಲು ನೋಡ್ತೀವಿ, ಈ ಇದನ್ನ ಹೆಗಲ್ ನೋಡ್ತೀವಿ. ಇವ್ 4 ಬಹುಮುಖ್ಯವಾಗಿರ್ತಕ್ಕಂಥದ್ದು. ಸರ್, ಈಗ ನೀವು ಹೊರಗಡೆಯಿಂದ ಇವನ್ನ ಎತ್ಗಳನ್ನ ತಗೊಬಂದೆ ಅಂತ ಹೇಳಿದ್ರಿ. ಈಗ ಯಾರಾದ್ರೂ ಎತ್ಗಳನ್ನ ತರಬೇಕು ಅಂತಂದ್ರೆ, ಈಗ ನೀವೀಗ ಹೋಗಿ ತಂದಿದ್ರಿ ಅಂದ್ರೆ ಏನಾದ್ರು ಅದನ್ನ ನೋಡ್ತೀರಾ, ಅಲ್ಲಿ ಎಷ್ಟಿದೆ ಏನಿದೆ ಅಂತ ನೋಡ್ತೀರಾ? ಸರ್, ಈಗ ಇದು ಒಟ್ಟು 8 ಅಲ್ಲಿ ಇರ್ತದೆ ಸಣ್ಣ ಕರುನಲ್ಲಿ. ಇದು ನೋಡಿ 8 ಅಲ್ಲೂ ಬಂದು 8 ಅಲ್ಲು ಹುಟ್ಟಿದಾಗ ಸಣ್ಣಕ್ಕೆ ಇರ್ತವೆ. ಆಮೇಲೆ ಏನಾಯ್ತದೆ, ಇವೆರಡಲ್ಲಿ ಬೀಳ್ತದೆ. ಆವಾಗ 2 ಲೋರಿ ಅಂತೀವಿ. 2 ಲೋರಿ ಬಿದ್ದು, ನಾವು ಸಣ್ಣ ಮಕ್ಕಳಲ್ಲಿ ನಮಗೂ ಬಿದ್ದು ಹುಡ್ತದಲ್ಲ ಆ ರೀತಿ. ಅದು ಬಿದ್ದು ಹುಟ್ಟಿದಾಗ ಅಲ್ಲೂ ದಪ್ಪ ಕೊಡ್ತದೆ, ಸಣ್ಣ ಹಾಲಲ್ಲೂ ಬಿದ್ದು ದಪ್ಪಲ್ಲು, ಆಗ 2 ಅಲ್ಲು ಅಂತೀವಿ. ಆಮೇಲೆ ಕಾಲ ನಂತರ ಏನಾಗ್ತದೆ, ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಮತ್ತೆ 2 ಬೀಳ್ತವೆ. ಅವೆರಡು ಹುಡ್ತವಾಗ 4 ಅಲ್ಲು. ಪುನಃ ಇನ್ನೊಂದು 6 ತಿಂಗಳಿಗೆ 2 ಬಿದ್ದೋಯ್ತವೆ. ಆಗ ಅವೆರಡು ಹುಡ್ತವೆ ಸರಿ ಕಡೆ. ಆವಾಗ 6 ಅಲ್ಲು. ನೆಕ್ಸ್ಟ್ ಕೊನೆಯಲ್ಲಿ 2 ಲಾಸ್ಟ್ ಅಲ್ಲಿ ಇರ್ತಾವಲ್ಲ, ಅವೆರಡು ಒಂದ್ಸಾರಿ ಬೀಳ್ತವೆ. ಬಿದ್ದಾಗ ಕಡೆಯಲ್ಲು ಅಂತ, ಅಲ್ಲಿಗೆ ಒಂದು ಪ್ರಾಯಕ್ಕೆ ಬಂದು ಅಂತ, ಒಂದ್ ಏಜ್ ಕಡೆ ಬಿದ್ದಾಗ ಮನುಷ್ಯನಿಗೆ ಒಂದು 40 ವರ್ಷ ಅನ್ನಂಗೆ. ಕಡೆ ಬಿದ್ದಾಗ ನಮ್ಗೆ ಹೆಂಗೆ ಒಂದು ಮನುಷ್ಯ 40 ವರ್ಷ ಇರ್ತಾನೋ ಆ ರೀತಿ ಅಂತ. ಅದ್ ಬಿಟ್ರೆ ಇನ್ನೇನಾದ್ರು ನೋಡ್ತೀರಾ? ಆಮೇಲೆ ಸುಳಿ ನೋಡ್ತೀವಿ. ಸುಳಿ ಇಲ್ಲಿ ಇಲ್ಲೊಂದ್ ಸುಳಿ ಅದ. ಈ ಸುಳಿ ಇಲ್ಲಿ ಬಂದ್ರೆ ತಪ್ಪು, ಮುಂದೆ ಕಣ್ಣಿನ ಮಧ್ಯೆ ಬಂದ್ರೆ ತಪ್ಪು. ಇಲ್ಲಿ ಮುಖಂಡ ಅಂತ ಮುಖಂಡ ಸುಳಿ ಅಂತ ಕಟ್ಟೋಲ್ಲ ಸುಳಿ. ಇಲ್ಲಿ ಮತ್ತೆ ಇಲ್ಲಿ ಗುಂಡಿಗೆ ಸುಳಿ ಅಂತ, ಇಲ್ಲಿ ಏನಾದ್ರು ಇದ್ರೆ ನೀರ್ ಗೊಂಬಳೆ ಸುಳಿ ಅಂತ. ಇರಕ್ಕಿಲ್ಲ. ಒಂದ್ ವೇಳೆ ಇದ್ರು 2 ಕಡೆಗೂ ಇರ್ಬೇಕು. ನೋಡಿ ಇದ್ರಲ್ಲಿ ಇಲ್ಲ, ಇದ್ರಲ್ಲಿ ಯಾವ ಸುಳಿನೂ ಇಲ್ಲ. ಅದು ಇರಬಾರ್ದು ಆಕ್ಚುಲಿ, ಇದ್ರೆ ಅದು ತಪ್ಪು ಅಂತಾರೆ. ಅಂತ ಜಾತಿ ಇದಲ್ಲ ಅಂತ. ಅಂದ್ರೆ ಈಗಿನ ಇದ್ರಲ್ಲಿ ವೈಜ್ಞಾನಿಕವಾಗಿ ಡಾಕ್ಟರ್ಗಳೇನೋ ಸುಳಿದೆ ನೋಡಲ್ಲ. ಹೈಟ್ ವೆಯ್ಟ್ ಫಿಟ್ ಬಣ್ಣ ಅದ್ ನೋಡ್ತಾರೆ, ಜೋಡಿ ನೋಡ್ತಾರೆ. ನಾವು ಹಳ್ಳಿಲಿ ಹಿಂದೆ ತಗೋಬೇಕಾದ್ರೆ ಹಿರೀಕರು ಏನ್ ಮಾಡ್ತಿದ್ರು, ಅದನ್ನ ತಪ್ಪು ಅಂತಿದ್ರು. ಆಮೇಲೆ ಬಂದು ಈ ಸುಳಿ ಒಂದು ಇಲ್ಲಿ ಬಂದ್ರೆ ಕೀಲ್ ಸುಳಿ ಅಂತ. ಈ ಸುಳಿ ಇಲ್ಲಿಗೆ ಬಂದ್ರೆ ಇಲ್ಲಿ ಇರಬಾರ್ದು, ಅಲ್ಲಿ ಇರಬಾರ್ದು. ಆಮೇಲೆ ಅದೇ ಸುಳಿ ಬಂದು ಕೆಲವಕ್ಕೆ ಇಲ್ಲಿ ಸೇರ್ಕತ್ತದೆ. ಅದನ್ನ ಪಾತಾಳ ಸುಳಿ ಅಂತ ಇಲ್ಲಿ ಕೆಳಗೆ. ಆಗ ಏನಪ್ಪಾ ಅಂದ್ರೆ ಈಗಿನ ಹಳೆ ಇದ್ರಲ್ಲಿ ಪಾತಾಳ ಸುಳಿ ಕಟ್ಟಿದ್ರೆ ಅವ್ರು ಪಾತಾಳಕ್ಕೆ ಸೇರ್ಕೊಂಡಂಗೆ ಅಂತ. ಓನರ್ ಸಾಕೋನ್ಗೆ ಶ್ರೇಯಸ್ಸಿಲ್ಲ ಅಂತ ಅದೊಂದು ಪ್ರತೀತಿ. ಅದ್ ಬಿಟ್ಟು ಇನ್ನೇನ್ ನೋಡಲ್ಲ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಕಾಲುಗಳು ಕಂಬ ಯಾವ ರೀತಿ ಇರ್ಬೇಕು, ಸ್ವಲ್ಪ ದೊಂಕ ಇದ್ರೆ ಏನಾಗುತ್ತೆ ಅಂದ್ರೆ ನಡೆಯುವಾಗ ಅಭ್ಯಾಸ ಆಗಲ್ಲ. ಉಳುಮೆ ಮಾಡುವಾಗ ಕ್ರಾಸ್ ಆಗಿದ್ರೆ, ಈಗ ನಾವೇ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆದ್ರೆ ಸರಿ ಸಮಾನ ಕೆಲಸ ಮಾಡಕ್ ಆಗಲ್ವಲ್ಲ, ಆ ರೀತಿ ಅದನ್ನೊಂದ ಇದ್ ಮಾಡ್ತಾರೆ. ಇದನ್ ಬಿಟ್ರೆ ಆಮೇಲೆ ಈ ಹೆಗಲು ಬಸವಣ್ಣನ್ಗೆ ಮೇನ್ ಹೆಗಲು. ಈ ಹೆಗಲಲ್ಲಿ ಯಾವ್ದೇ ರೀತಿ ಗಂಟು ನೋಡಿದಾಗ ಏನು ಇರಕ್ಕಿಲ್ಲ. ಇಲ್ಲಿ ಏನಾರು ಭೂತ ಏನಾರು ಇದ್ರೆ ಇಲ್ಲಿ ಅದು ದುಡಿಮೆಗೆ ಅಲ್ಲ ಅಂತ, ಅದು ಕಟ್ಟಕ್ಕೆ ಗಾಯ ಆಯ್ತದೆ. ಗಾಯ ಆಗಿ ಹೊಡೆದೋಗಿ ಕ್ಯಾನ್ಸರ್ ಟೈಪ್ ತಿರುಕೋ ಚಾನ್ಸಸ್ ಇರ್ತದೆ. ಅದಿಗೆ ಬಂದು ಹೋದ ತಕ್ಷಣ ಏನ್ ಮಾಡ್ತೀವಿ, ನಾವು ಅಲ್ಲಿ ನೋಡ್ತೀವಿ, ಸುಳಿ ನೋಡ್ತೀವಿ, ಕಾಲು ನೋಡ್ತೀವಿ, ಈ ಇದನ್ನ ಹೆಗಲ್ ನೋಡ್ತೀವಿ. ಇವ್ 4 ಬಹುಮುಖ್ಯವಾಗಿರ್ತಕ್ಕಂಥದ್ದು.
ದುಡಿಮೆ ಮಾಡೋಕೆ ಪ್ರೈಸ್ಗೆ ಹೋದಾಗ ಬಣ್ಣ ಒಂದೇ ರೀತಿ 2 ಎತ್ತು ಇರ್ಬೇಕು. ವೈಟ್ ಕಾಂಪಿಟೇಷನ್ ಹೋದಾಗ ಒಂದೇ ಯಾವ್ದೇ ಬಣ್ಣ ಆಗ್ಲಿ ಅದು ಒಂದೇ ಎರಡು ಎತ್ತು ನೋಡಿ, ಈಗ 2 ಎತ್ತು ಒಂದೇ ಬಣ್ಣ ಕಾಣ್ತವೆ. ಹೌದು, ಹಂಗಾಗಿ ಇವು ಚಾಂಪಿಯನ್ಗೆ ಅಂತ ಪ್ರೈಸ್ ಮಾಡ್ಬೇಕಾದ್ರೆ ಎತ್ತರ ಹೈಟು ವೆಯ್ಟು ಗಾತ್ರ ಎಲ್ಲ ಸಾಮಾನ್ಯವಾಗಿ ಒಂದ್ 5 kg ಹೆಚ್ಚು ಕಡಿಮೆ ವೆಯ್ಟ್ ಅದೇ ರೀತಿ ಕೂರ್ಬೇಕು. ಅದೇ ವ್ಯತ್ಯಾಸ ಆಯ್ತು ಅಂದ್ರೆ ನಾವು ತಿಂಡಿನಲ್ಲಿ ಸ್ವಲ್ಪ ಸರಿದೂಗಿಸ್ಕೊಂಡು ಅಡ್ಜಸ್ಟ್ ಮಾಡ್ತೀವಿ. ಸ್ವಲ್ಪ ವೀಕ್ ಇರೋದಕ್ಕೆ ಒಂಚೂರು ಜಾಸ್ತಿ ಕೊಟ್ಕೊಂಡು ಇದ್ ಮಾಡ್ತೀವಿ. ಈ ರೀತಿಯಾಗಿ ಎಲ್ಲ ಒಂದಿರ್ಬೇಕು. ಇದು ಸರ್ ಕೊಂಬುಗಳಿಗೆ ಹೆಂಗೆ ನೀವೇನಾದ್ರು ಒರೆಸ್ತಾ ಇರ್ತೀರಾ ಆಗಾಗ? ಸರ್ ಕೊಂಬುಗಳು ಈಗ ಕೊಂಬು ನೇರವಾಗಿರ್ಬೇಕು ಅಂತಕ್ಕಂಥದ್ದು ಈಗ ಇವತ್ತಿನ ಕಾಲಕ್ಕೆ. ಹಳೆ ಕಾಲದಲ್ಲಿ ದುಡಿಯಕ್ಕೆ ಕೊಂಬು ಹೆಂಗಾರ ಹೋಯ್ತವೆ ಬಿಟ್ಬಿಡ್ತಿದ್ರು, ನೋಡ್ತಿರ್ಲಿಲ್ಲ. ಈಗ ಕೊಂಬುಗಳು ಸಹ ಇದ್ ನೋಡ್ತಾರೆ. ಕಾಂಪಿಟೇಷನ್ಗೂ ಕೊಂಬು ನೋಡ್ತಾರೆ, ಒಂದೇ ತರ ಇರ್ಬೇಕು ಅಂತ, ಚೆನ್ನಾಗ್ ಕಾಣ್ಬೇಕಲ್ಲ ಅಂತ ದೊಂಕದ್ದೇನಿಲ್ಲ. ಆತ್ಗೆ ಏನ್ ಮಾಡ್ತಾರೆ ಇವಾಗೆಲ್ಲ ಈ ಕೊಂಬು ಮಾಡೋರೆಲ್ಲ ವೈಜ್ಞಾನಿಕವಾಗಿ ಹೆಂಗ್ ಬೇಕಂಗೆ ಮುರ್ಕೊಂಡು ಪರ್ಕೊಂಡು ಅದನ್ನ ನೇರವಾಗಿ ಮಾಡ್ತಕ್ಕಂತ ಇದನ್ನ ಮಾಡ್ಕೊಳ್ತಾರೆ. ಬೆಂಗಳೂರು, ಹಾಸನ, ಬೆಂಗಳೂರು, ಚನ್ನರಾಯಪಟ್ಟಣ, ನಮ್ಮ ಇಲ್ಲಿ ತಮಿಳ್ನಾಡು ಹೊಸೂರು ಕಡೆಯಿಂದ ಎಲ್ಲಾ ಕಡೆನೂ ಬಂದಿದ್ದಾವ ಸರ್. ಇದ್ಬಿಟ್ರೆ ಇಲ್ಲಿ ನಮ್ಮ ಮಂಡ್ಯ, ಸಾತೂರು ಅಂತ ಈಗ ಹೊಸದಾಗಿ ಮಾಡ್ತಾರ, ಅದು 4 ವರ್ಷದಿಂದ. ಅಲ್ಲೂ ಒಂದು ಚಾಂಪಿಯನ್, ಅಲ್ಲಿ ಒಂದ್ 25,000 ನಗದು ಕೊಟ್ರು, 1-2 ಗ್ರಾಮ್ ಚಿನ್ನ ಕೊಟ್ರು. ಹೊಸದಾಗಿ ಮಾಡ್ತಕ್ಕ ಜಾತ್ರೆಗೆ ಹೋಗಿ ಅದಕ್ಕೆ ತಯಾರಿ ಮಾಡ್ಕೊಂಡು ಅಲ್ಲಿ ಹೋಗಿ ಭಾಗವಹಿಸ್ಬಿಟ್ಟು ಬಂದ್ರೆ 1 ಲಕ್ಷ. ಬೇಬಿ ಇಡೀ ಕರ್ನಾಟಕಕ್ಕೆ ದೊಡ್ಡ ಜಾತ್ರೆ, ಬೇಬಿ ಜಾತ್ರೆ ಇಂಡಿಯಾದಲ್ಲೇ ದೊಡ್ಡದು ಅನ್ಕೊಳ್ಳಿ. ಅಷ್ಟೊಂದು ಕಾಂಪಿಟೇಷನ್ ಇರ್ತದೆ ಹಿಂದಿಂದ. ಅಲ್ಲಿ ಕಾಂಪಿಟೇಷನ್ ಮಾಡಿ ಗೆದ್ದವರು ಎಲ್ಲಾ ಕಡೆ ಗೆಲ್ಬಹುದು ಅನ್ನುವಂತ ಭರವಸೆ. ಅಲ್ಲೂ ನಮ್ದೇ ಗೆದ್ವಿ ಸರ್. ಅಲ್ಲಿ ಏನ್ ಕೊಟ್ಟಿರು ಸರ್? ನೀವ್ ನೋಡ್ದಂಗೆ ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆಗಳು ಯಾವ್ಯಾವು? ಈಗ ಇತ್ತೀಚೆಗೆ ಏನಾಗ್ತದೆ, ಎಲ್ಲ ವ್ಯವಸಾಯ ಮಾಡೋದು ಆಗ್ಲಿ, ರೈತರುಗಳ ಸಂಖ್ಯೆ ಕಡಿಮೆ ಆಗೈತೆ. ಮತ್ತೆ ನಾವು ಹಳ್ಳಿಗಳ ಮುಂಚೆ ನೋಡ್ತಿದಂಗೆ ಎತ್ತುಗಳು ಸಾಕೋದಾಗ್ಲಿ ಅಥವಾ ಇದನ್ನ ಎತ್ತಿನ ಗಾಡಿಗಳು ಕಟ್ಟೋದಾಗ್ಲಿ ಅದೆಲ್ಲ ತುಂಬಾ ಕಡಿಮೆ ಆಗ್ಬಿಟ್ಟೈತೆ. ಎಲ್ಲೋ ಏನಾಗುತ್ತೆ ಅಂತಂದ್ರೆ ಈಗ ನಮ್ಮ ಈಗ ಹುಡುಗರುಗಳೆಲ್ಲ ಈಗ ಸ್ವಲ್ಪ ಕ್ರೇಜಿ ತಗೊಂಡು ಈಗ ನೋಡಿ ಇವರು ನಮ್ಮ ಹುಡುಗರು ಈಗ ಇವ್ರ ಏಜ್ ಅವ್ರು ಈಗ ಶುರು ಮಾಡ್ಕೊಂಡವ್ರೆ ಸಾಕೋದು. ಈಗ ಒಂದು ರೇಸ್ ಹೊಡಿದು ಅಂತ ಹೇಳಿ ಸಣ್ಣ